ಓಂ ಶ್ರೀ ಸಾಯಿರಾಮ್. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳ ವಿಭಾಗದ ಮೊದಲ ಅಧ್ಯಯನವಾದಂತಹ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ಪಾಠವನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇದು 10ನೇ ತರಗತಿಯ ಭೂಗೋಳ ವಿಭಾಗದಲ್ಲಿ ಮೊದಲ ಪಾಠ. ನೀವು ಇಂದಿನ ತರಗತಿಯಲ್ಲಿ ಕೂಡ ಭೂಗೋಳದ ಬಗ್ಗೆ ಅಧ್ಯಯನವನ್ನು ಮಾಡಿರ್ತೀರ. ಏನೆಲ್ಲ ಅಧ್ಯಯನವನ್ನು ಮಾಡಿದ್ದೀರಾ? ನೀವು 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ 7 ಖಂಡಗಳ ಬಗ್ಗೆ ಅಧ್ಯಯನವನ್ನು ಮಾಡಿದಿರಿ. ಅಕ್ಷಾಂಶ ಮತ್ತು ರೇಖಾಂಶ ಅಂದರೆ ಏನು ಅಂತ ಅಧ್ಯಯನ ಮಾಡಿದಿರಿ. ಗೋಳ ಹಾಗೆ ನಮ್ಮ ಭೂಪಟಗಳ ಬಗ್ಗೆಯೂ ಕೂಡ ತಿಳ್ಕೊಂಡಿದ್ದೀರಿ. ಹಾಗೆ 8ನೇ ತರಗತಿಗೆ ಬಂದಾಗ ನೀವು ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆಯೇ ಶಿಲಾಗೋಳ, ವಾಯುಗೋಳ, ಜಲಗೋಳ ಹಾಗೂ ಜೀವಗೋಳ ಹಾಗೆ ಸೌರವ್ಯೂಹ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದಿರಿ. ಹಾಗೆ 9ನೇ ತರಗತಿಯಲ್ಲಿ ಏನು ಅಧ್ಯಯನ ಮಾಡಿದಿರಿ? ಕರ್ನಾಟಕದ ಭೂಗೋಳದ ಬಗ್ಗೆ ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ನೀವು 10ನೇ ತರಗತಿಯಲ್ಲಿ ಭೂಗೋಳ ವಿಭಾಗದಲ್ಲಿ ನೀವು ಭಾರತದ ಭೂಗೋಳದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಆ ಮೊದಲ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಏನೆಲ್ಲ ನಾವು ಕಲಿತೀವಿ ಈ ಪಾಠದಿಂದ ನೋಡ್ಬೋದು. ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ. ನಮ್ಮ ಭಾರತ ಪ್ರಪಂಚದಲ್ಲಿ ಎಲ್ಲಿದೆ ಹಾಗೂ 7 ಖಂಡಗಳಲ್ಲಿ ಅದು ಏಷ್ಯಾ ಖಂಡದಲ್ಲಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದೇ ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳ ಬಗ್ಗೆ. ವಿಸ್ತೀರ್ಣ, ನಮ್ಮ ಭಾರತ ಎಷ್ಟು ದೊಡ್ಡದು ಅದು, ಹಾಗೆ ಅದರ ಮೇರೆಗಳು, ಭೂಗಡಿ ಮತ್ತು ಜಲಗಡಿಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಅಧ್ಯಯನದಲ್ಲಿ ಭಾರತದ ನೆರೆಯ ರಾಷ್ಟ್ರಗಳು, ಭಾರತದ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಈ ಪಾಠದಿಂದ ನಾವು ತಿಳಿತೀವಿ. ಮೊದಲದಾಗಿ ನೋಡೋದಾದರೆ ಭಾರತದ ಸ್ಥಾನ. ಇಲ್ಲಿ ನೋಡಿ, ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ ಅಂತ ಇದೆ. ಹೆಂಗೆ ಹೇಳ್ತೀರಿ? ಸೊ ಅದನ್ನು ತಿಳ್ಕೊಬೇಕಾದ್ರೆ ಇಲ್ಲಿ ನೋಡಿ, ಇದು ಭೂಮಿ ಹೌದಲ್ವಾ? ಈ ಭೂಮಿಯನ್ನು ನಾವು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ನಿಮಗೆ ದಿಕ್ಕುಗಳು ಕೂಡ ಗೊತ್ತಿದೆ. ಉತ್ತರ, ದಕ್ಷಿಣ, ಹಾಗೆ ಪಶ್ಚಿಮ, ಪೂರ್ವ, ಹೌದಾ? ಅದೇ ರೀತಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ. ಏನು? ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳೇನಿದೆ ಅವನ್ನೇನಂತೀವಿ? ರೇಖಾಂಶ ಅಂತೇಳಿ ಕರಿತೀವಿ. ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನೇನಂತ ಕರಿತೀವಿ? ಅಕ್ಷಾಂಶ ಅಂತೇಳಿ ಕರಿತೀವಿ. ಸೊ ಅಷ್ಟು ಗೊತ್ತಿದ ಮೇಲೆ ನಿಮಗೆ ಮಧ್ಯದಲ್ಲಿರುವಂತಹ ಅಕ್ಷಾಂಶ, ಏನು ಈ ಅಕ್ಷಾಂಶ ಇದೆಯಲ್ಲ, ಇದನ್ನು ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ಈ ಸಮಭಾಜಕ ವೃತ್ತದಿಂದ ಉತ್ತರ ಭಾಗಕ್ಕೆ ಇರುವಂತಹ ಒಂದು ಭೂಮಿಯನ್ನು, ಗೋಳವನ್ನು ನಾವು ಉತ್ತರ ಗೋಳಾರ್ಧ ಅಂತೇಳಿ ಕರಿತೀವಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಇರುವಂತಹ ಭೂಮಿಯನ್ನು ನಾವು ಉತ್ತರ ಗೋಳಾರ್ಧ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕಿರುವಂತಹ ಒಂದು ಭೂಭಾಗವನ್ನು ನಾವು ದಕ್ಷಿಣ ಗೋಳಾರ್ಧ ಅಂತೇಳಿ ಕರಿತೀವಿ. ಈಗಾಯಿತು. ಅದೇ ರೀತಿ ಇದನ್ನು ಭೂಮಧ್ಯ ರೇಖಾಂಶ ಅಂತೇಳಿ ಕರಿತೀವಿ, ಉತ್ತರದಿಂದ ದಕ್ಷಿಣಕ್ಕೆ ಇರುವಂಥದ್ದನ್ನು. ಅದೇ ರೀತಿ ಭೂಮಧ್ಯ ರೇಖಾಂಶದಿಂದ ಪೂರ್ವಕ್ಕೆ ಇರುವಂತಹ ಭೂಮಿಯನ್ನು, ಭೂಭಾಗವನ್ನು ನಾವೇನಂತ ಕರಿತೀವಿ? ಪೂರ್ವ ಗೋಳಾರ್ಧ ಅಂತೇಳಿ ಕರಿತೀವಿ. ಅದೇ ರೀತಿ ಭೂಮಧ್ಯ ರೇಖೆಯಿಂದ ಪಶ್ಚಿಮಕ್ಕಿರುವಂತಹ ಭೂಭಾಗವನ್ನು ನಾವು ಪಶ್ಚಿಮ ಗೋಳಾರ್ಧ ಅಂತೇಳಿ ಕರಿತೀವಿ. ಹಾಗಾದರೆ ನಮ್ಮ ಭಾರತ ಇಲ್ಲಿ ಈ 4 ಗೋಳಾರ್ಧಗಳನ್ನು ಹೇಳಿದೆ. ಹೇಗೆ? ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ, ಪೂರ್ವ ಗೋಳಾರ್ಧ, ಪಶ್ಚಿಮ ಗೋಳಾರ್ಧ. ನಮ್ಮ ಭಾರತ ಎಲ್ಲಿದೆ ನೋಡಿ? ನಮ್ಮ ಭಾರತ ಇರುವಂಥದ್ದು ಇಲ್ಲಿ. ಈ ಭಾರತ ಎಲ್ಲಿದೆ ನೋಡಿ? ಸಮಭಾಜಕ ವೃತ್ತದಿಂದ ಉತ್ತರಕ್ಕಿದೆ, ಹೌದಾ? ಹಾಗೆ ಭೂಮಧ್ಯ ರೇಖಾಂಶದಿಂದ
ಪೂರ್ವಕ್ಕಿದೆ. ಆದ್ದರಿಂದ ನಾವೇನು ಮಾಡ್ತೀವಿ, ಭಾರತವು ಏನು ಉತ್ತರ ಗೋಳಾರ್ಧದ ಪೂರ್ವ ಗೋಳಾರ್ಧದಲ್ಲಿ ನೆಲೆಸಿದೆ ಅಂತೇಳಿ ಹೇಳ್ತೀವಿ. ಅದೇ ನಾವು ಒಂದು ನೋಡಿದ್ರೆ ಭಾರತ ಇಲ್ಲಿತ್ತು ಅಂತ ಹೇಳಿದ್ರೆ ನಾವು ಆ ರೀತಿ ಕರಿತಾ ಇರಲಿಲ್ಲ, ಹೌದಲ್ವಾ? ಹೇಗೆ ಕರಿತಿದ್ವಿ? ಇಲ್ಲಿ ನೋಡಿ, ಸಮಭಾಜಕ ವೃತ್ತ ದಕ್ಷಿಣಕ್ಕೆ, ದಕ್ಷಿಣ ಗೋಳಾರ್ಧದ ಪಶ್ಚಿಮ ಗೋಳಾರ್ಧದಲ್ಲಿದೆ ಅಂತೇಳಿ ಕರಿತಾ ಇದ್ದು. ಸೊ ಇಲ್ಲಿರೋದ್ರಿಂದ ಭಾರತವನ್ನು ನಾವು ಉತ್ತರ ಗೋಳಾರ್ಧದ ಪೂರ್ವ ಗೋಳಾರ್ಧದಲ್ಲಿ ನೆಲೆಸಿದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ವಾ? ನೋಡಿ, ಅದೇ ರೀತಿ ಭಾರತ ಆಗ್ನೇಯ ಏಷ್ಯಾದ ಒಂದು ಪರ್ಯಾಯ ದ್ವೀಪ. ನಿಮಗೆಲ್ಲ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದಿರಿ ನೀವು. ದ್ವೀಪ ಅಂದ್ರೇನು, ಪರ್ಯಾಯ ದ್ವೀಪ ಅಂದ್ರೇನು ಅಂತೇಳಿ. ದ್ವೀಪ ಅಂದರೆ ಗೊತ್ತಲ್ವಾ? ಒಂದು ಭೂಪ್ರದೇಶ ಸುತ್ತಲೂ ನೀರಿನಿಂದ ಆವರಿಸಿರುವಂಥದ್ದನ್ನು ನಾವು ದ್ವೀಪ ಅಂತೇಳಿ ಕರಿತೀವಿ. ಹಾಗಾದರೆ ಪರ್ಯಾಯ ದ್ವೀಪ ಅಂದ್ರೇನು? ಒಂದು ಭೂಪ್ರದೇಶ 3 ಕಡೆ ನೀರಿನಿಂದ ಆವರಿಸಿ ಒಂದು ಕಡೆ ಭೂಪ್ರದೇಶದಿಂದ ಆವರಿಸಿದ್ರೆ ಅದನ್ನು ನಾವು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಭಾರತ ಒಂದು ಪರ್ಯಾಯ ದ್ವೀಪ. ನಿಮಗೆ ಗೊತ್ತಿದೆ, ಕಾಣಿಸ್ತಿದೆ ಭಾರತ ನೋಡಿ ಇಲ್ಲಿ. ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ಪೂರ್ವದಲ್ಲಿ ಇದು ನೀರಿನಿಂದ ಆವರಿಸಿದೆ. ಹಾಗೆ ಉತ್ತರ ಭಾಗ ಭೂಭಾಗದಿಂದ ಆವರಿಸಿದೆ. ಆದ್ದರಿಂದ ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಅದೇ ರೀತಿ ಇದೊಂದು ಆಗ್ನೇಯ ಏಷ್ಯಾದಲ್ಲಿದೆ ಅಂತ ಇದೆ. ಎಲ್ಲಿದೆ ಆಗ್ನೇಯ ಏಷ್ಯಾ? ಇದಷ್ಟು ಕೂಡ ಏಷ್ಯಾ ಖಂಡ. ನಿಮಗೆ ಗೊತ್ತಲ್ವಾ, 7 ಖಂಡಗಳಿದ್ದಾವೆ. ಆ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಆ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಇರುವಂಥದ್ದು. ಅದರಲ್ಲೂ ಕೂಡ ಏಷ್ಯಾ ಖಂಡದಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಇರುವಂಥದ್ದು. ಸೊ ನಾವು ಏಷ್ಯಾ ಖಂಡವನ್ನು 5 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಆಗ್ನೇಯ, ದಕ್ಷಿಣ ಏಷ್ಯಾ, ಹಾಗೆ ನೈಋತ್ಯ ಏಷ್ಯಾ, ಪೂರ್ವ ಏಷ್ಯಾ, ಮಧ್ಯ ಏಷ್ಯಾ ಅಂತ. ಅದರಲ್ಲಿ ನಮ್ಮ ಭಾರತ ಯಾವ ಏಷ್ಯಾ ಭಾಗದಲ್ಲಿ ಬರುತ್ತೆ ಅಂದರೆ ಆಗ್ನೇಯ ಏಷ್ಯಾ ಭಾಗದಲ್ಲಿ ಬರುವಂಥದ್ದು. ಈ ಭಾಗ ಎಲ್ಲ, ಇದಷ್ಟು ಭಾಗವನ್ನು ನಾವು ಆಗ್ನೇಯ ಏಷ್ಯಾ ಭಾಗ ಅಂತೇಳಿ ಕರಿತೀವಿ. ನಮ್ಮ ಭಾರತ ಏಷ್ಯಾ ಖಂಡದಲ್ಲಿದೆ, ಅದರಲ್ಲೂ ಕೂಡ ಆಗ್ನೇಯ ಏಷ್ಯಾದಲ್ಲಿರೋದನ್ನು ನಾವು ನೋಡ್ಬೋದು. ನಿಮಗೆ ಈಗ ಗೊತ್ತಾಗಿದೆ ಇಡೀ ಪ್ರಪಂಚದಲ್ಲಿ ಎಲ್ಲಿದೆ, ಖಂಡದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ಎಲ್ಲಿದೆ ಅಂತ. ಅದನ್ನು ಇನ್ನೂ ನಿಖರವಾಗಿ ಹೇಳೋದಾದರೆ ಭಾರತ ಇಲ್ಲೇ ನೆಲೆಸಿದೆ ಅಂತ ನಿಖರವಾಗಿ ಹೇಳಬೇಕು ಅಂದರೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಬಳಕೆ ಮಾಡ್ತೀವಿ. ನಿಮಗೆ ಇಂದಿನ ತರಗತಿಯಲ್ಲಿ ಗೊತ್ತಿದೆ, ಯಾವುದೇ ಒಂದು ಪ್ರದೇಶದ ನಿಖರವಾದ ಸ್ಥಾನವನ್ನು ತಿಳಿಬೇಕು ಅಂದರೆ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಬಳಕೆ ಮಾಡ್ತೀವಿ ಅಂತೇಳಿ, ಹೌದಲ್ವಾ? ಹಾಗಾದರೆ ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ನೆಲೆಸಿದೆ ಅಂದರೆ ವಿಸ್ತರಿಸಿದೆ ಅಂತ ನೋಡೋದಾದರೆ, ಭಾರತದ ಪ್ರಧಾನ ಭೂಭಾಗವು 8°.4ರಿಂದ 37°.6ರ ಉತ್ತರ ಅಕ್ಷಾಂಶದಲ್ಲಿ ನೆಲೆಸಿದೆ. ಮ್ಯಾಪಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ದಕ್ಷಿಣದಲ್ಲಿ ಯಾವ ಉತ್ತರ ಅಕ್ಷಾಂಶದಿಂದ ಪ್ರಾರಂಭ ಆಗ್ತಿದೆ? 8°.4 ಉತ್ತರ ಅಕ್ಷಾಂಶದಿಂದ ದಕ್ಷಿಣದಲ್ಲಿ ಪ್ರಾರಂಭ ಆದರೆ ಭಾರತ, ಹಾಗೆ ಉತ್ತರದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತೆ? 37°.6 ಉತ್ತರ ಅಕ್ಷಾಂಶದಲ್ಲಿ. ಇಲ್ಲಿ ನೋಡ್ಬೋದು ನೀವು, ಭಾರತದ ಪ್ರಧಾನ ಭೂಭಾಗ ದಕ್ಷಿಣದಲ್ಲಿ 8°.4 ಉತ್ತರ ಅಕ್ಷಾಂಶದಿಂದ 37°.6 ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಹಾಗೆ ನಿಮಗೆ ಗೊತ್ತಿರಲಿ, ನಮ್ಮ ಭಾರತ ಪ್ರಧಾನ ಭೂಭಾಗ ಇಷ್ಟು, ನಮ್ಮ ಭಾರತ ದ್ವೀಪಗಳನ್ನು ಕೂಡ ಹೊಂದಿದೆ, ಹೌದಲ್ವಾ? ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳು, ಹಾಗೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಈ ದ್ವೀಪಗಳು ಕೂಡ ನಮ್ಮ ಭಾರತಕ್ಕೆ
ಸೇರಿದ್ದು. ಹಾಗಾದರೆ ಈ ದ್ವೀಪಗಳನ್ನು ಸೇರಿಸಿಕೊಂಡರೆ ಭಾರತದ ದಕ್ಷಿಣದಲ್ಲಿ ಯಾವ ಅಕ್ಷಾಂಶದಿಂದ ಪ್ರಾರಂಭವಾಗುತ್ತದೆ ನೋಡೋದಾದರೆ ಇಲ್ಲಿ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸೇರಿಸಿದರೆ ನಮ್ಮ ಭಾರತ ದಕ್ಷಿಣದಲ್ಲಿ ಪ್ರಾರಂಭವಾಗುವಂತಹ ಅಕ್ಷಾಂಶ 6.45 ಉತ್ತರ ಅಕ್ಷಾಂಶದಿಂದ. ಇದು ಎಲ್ಲಿ ಬರುತ್ತೆ? ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಇಂದಿರಾ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಭಾರತದ ಪ್ರಧಾನ ಭೂಭಾಗದ ಅಕ್ಷಾಂಶ ಪ್ರಾರಂಭವಾಗೋದು 8.4 ಉತ್ತರ ಅಕ್ಷಾಂಶದಿಂದ. ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಸೇರಿಸ್ಕೊಂಡ್ರೆ ದಕ್ಷಿಣ ಅಕ್ಷಾಂಶ ಪ್ರಾರಂಭವಾಗೋದು 6.45 ಉತ್ತರ ಅಕ್ಷಾಂಶದಿಂದ ಪ್ರಾರಂಭ ಆಗುತ್ತೆ. ಇಷ್ಟು ಭಾರತದ ಅಕ್ಷಾಂಶದ ಬಗ್ಗೆ. ನಾವು ಹೀಗೆ ಉದ್ದವನ್ನು ತಿಳ್ಕೊಂಡ್ವಿ. ಅಗಲ ನೋಡೋದಾದರೆ ರೇಖಾಂಶ 68.7ರಿಂದ 97.3 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಹೇಗೆ ಹೇಳೋದು? ಈ ರೇಖೆ ಇದೆ ನೋಡಿ, ರೇಖಾಂಶ ಅಂತೇಳಿ ಕರಿತೀವಿ. ಇದು ಪ್ರಾರಂಭ ಆಗೋದು 68.7 ಪೂರ್ವ ರೇಖಾಂಶದಿಂದ ಪ್ರಾರಂಭವಾಗಿ ಈ ಅರುಣಾಚಲ ಪ್ರದೇಶದಲ್ಲಿ ಮುಕ್ತಾಯಗೊಳ್ಳುತ್ತೆ. ಯಾವ ರೇಖಾಂಶದೊಂದಿಗೆ? 97.3 ಪೂರ್ವ ರೇಖಾಂಶದೊಂದಿಗೆ ಇದು ಮುಕ್ತಾಯಗೊಳ್ಳುತ್ತೆ. ಇಷ್ಟು ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅನ್ನೋದ್ರ ಬಗ್ಗೆ. ನೋಡಿ, ಭಾರತದ ಉತ್ತರದ ತುತ್ತ ತುದಿ ಹಾಗೂ ದಕ್ಷಿಣದ ತುತ್ತ ತುದಿಗಳು ಯಾವುವು? ಭಾರತದಲ್ಲಿ ಉತ್ತರದ ತುತ್ತ ತುದಿ ಯಾವುದು, ದಕ್ಷಿಣದ ತುತ್ತ ತುದಿ ಯಾವುದು ಅಂತೇಳಿ. ಇಂದಿರಾ ಕೋಲ್ ಇದು ಬರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ, ಈ ಭಾಗದಲ್ಲಿ. ಇದು ಭಾರತದ ಉತ್ತರದ ತುತ್ತ ತುದಿ. ಹಾಗೆ ಕನ್ಯಾಕುಮಾರಿ ಬರುವಂಥದ್ದು ತಮಿಳುನಾಡಿನಲ್ಲಿ, ಈ ಭಾಗದಲ್ಲಿ. ಇದು ಭಾರತದ ಪ್ರಧಾನ ಭೂಭಾಗದ ದಕ್ಷಿಣದ ತುತ್ತ ತುದಿ. ನೀವು ಗೊಂದಲವನ್ನು ಮಾಡ್ಕೊಬಾರ್ದು. ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ಸೇರಿಸ್ಕೊಂಡ್ರು ದಕ್ಷಿಣದ ತುತ್ತ ತುದಿ ಯಾವುದು ಹಂಗಾದ್ರೆ? ಇಂದಿರಾ ಪಾಯಿಂಟ್ ಇಲ್ಲಿ ಬರುವಂಥದ್ದು ನೋಡಿ. ಭಾರತದ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಭಾರತದ ಪ್ರಧಾನ ಭೂಭಾಗದ ದಕ್ಷಿಣ ತುತ್ತ ತುದಿ ಕನ್ಯಾಕುಮಾರಿ ತಮಿಳುನಾಡಿನಲ್ಲಿ ಬರುತ್ತೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸೇರಿಸಿಕೊಂಡು ಭಾರತದ ದಕ್ಷಿಣ ತುತ್ತ ತುದಿ ಬರುವಂಥದ್ದು ನಿಕೋಬಾರ್ ದ್ವೀಪದಲ್ಲಿ, ಅದು ಇಂದಿರಾ ಪಾಯಿಂಟ್. ಅರ್ಥ ಆಯ್ತಲ್ವಾ? ನೋಡಿಲಿ, ಭಾರತದ ಮೇಲೆ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶ ನಿಮಗೆ ಗೊತ್ತಿದೆ. ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶ ಅಂತೇಳಿ ನಿಮಗೆ ಹೇಳಿದ್ದೀನಿ. ಏನು ಅಕ್ಷಾಂಶ 6 ಡಿಗ್ರಿಯಿಂದ 37 ಡಿಗ್ರಿವರೆಗೂ ಕೂಡ ಹಾದು ಹೋಗ್ತವೆ. ರೇಖಾಂಶ 68ರಿಂದ 97ವರೆಗೂ ಕೂಡ ಹಾದು ಹೋಗ್ತವೆ ಅಂತೇಳಿ. ಇವೆಲ್ಲ ರೇಖಾಂಶಗಳು ಹಾದು ಹೋಗ್ತವೆ. ಆದರೆ ಭಾರತದ ಮೇಲೆ ಹಾದು ಹೋಗುವಂತಹ ಪ್ರಮುಖ ಅಕ್ಷಾಂಶ ಯಾವುದು, ರೇಖಾಂಶ ಯಾವುದು ಅಂತ ನೋಡೋದಾದರೆ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಒಂದು ಅಕ್ಷಾಂಶನ ರೇಖಾಂಶನ? ಇದು ಅಕ್ಷಾಂಶ. ಕಾಣಿಸ್ತಿದೆಯಲ್ಲ, ಇಲ್ಲಿ ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸಿದೆ. ಇದು ಈ ರೇಖೆ, ಇದು ಕರ್ಕಾಟಕ ಸಂಕ್ರಾಂತಿ. ಇದನ್ನ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕೂಡ ಕರೀತಾರೆ. ಇವು ಯಾವೆಲ್ಲ ರಾಜ್ಯದ ಮೇಲೆ ಹಾದು ಹೋಗುತ್ತೆ ಇದು ನೀವು ನೋಡ್ಬೋದು. ಇಲ್ಲಿ ಯಾವುದು? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಹೌದಲ್ವಾ? ಯಾವುದಿದು? ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ.
ಈ 8 ರಾಜ್ಯಗಳ ಮೇಲೆ ನಮ್ಮ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಇದು ಭಾರತದ ಮೇಲೆ ಹಾದು ಹೋಗುವಂತಹ ಪ್ರಮುಖ ಅಕ್ಷಾಂಶ. ಹಾಗಾದರೆ ಭಾರತದ ಮೇಲೆ ಹಾದು ಹೋಗುವಂತಹ ಪ್ರಮುಖ ರೇಖಾಂಶ ಯಾವುದು? ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರೇಖಾಂಶ. ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ. ಇದನ್ನು ಭಾರತೀಯ ಆದರ್ಶ ಕಾಲಮಾನ ರೇಖೆ ಅಂತೇಳಿ ಕರೀತಾರೆ. ಯಾಕೆ ಕರೀತಾರೆ? ನಮ್ಮ ಭಾರತದಲ್ಲಿ ಸಮಯವನ್ನು ನಿರ್ಧರಿಸೋಕ್ಕೆ ಬಳಸುವಂತಹ ರೇಖಾಂಶ ಯಾವುದು ಅಂದರೆ ಅದು 82.5 ಡಿಗ್ರಿ ಪೂರ್ವ ರೇಖಾಂಶ. ಆದ್ದರಿಂದ ಈ ರೇಖೆಯನ್ನು ನಾವೇನಂತ ಕರಿತೀವಿ? ಭಾರತದ ಆದರ್ಶ ಕಾಲಮಾನ ರೇಖೆ ಅಂತೇಳಿ ಕರಿತೀವಿ. ಇಲ್ಲಿದೆ, ಇದು ನೋಡ್ಬೋದು ನೀವು ಯಾವ್ಯಾವ ರಾಜ್ಯಗಳ ನಡುವೆ ಹಾದು ಹೋಗಿದೆ ಅಂತೇಳಿ. ಅದಲ್ವಾ? ಉತ್ತರ ಪ್ರದೇಶ ಇದು, ಹಾಗೆ ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಹಾಗೂ ಆಂಧ್ರ ಪ್ರದೇಶ. ಈ 5 ರಾಜ್ಯಗಳ ಮೇಲೆ ಈ ರೇಖಾಂಶ ಹಾದು ಹೋಗಿದೆ. ಯಾವ ರೇಖಾಂಶ? 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗಿದೆ. ಇವೆರಡು ಭಾರತದ ಮೇಲೆ ಹಾದು ಹೋಗುವಂತಹ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳು. ಇದುವರೆಗೂ ಭಾರತದ ಸ್ಥಾನಗಳ ಬಗ್ಗೆ ನಾವು ನೋಡಿದ್ದೀವಿ. ಹಾಗಾದರೆ ಭಾರತದ ವಿಸ್ತೀರ್ಣ ಎಷ್ಟಿದೆ ನೋಡಿ. ಭಾರತ ಪ್ರಪಂಚದಲ್ಲೇ 7ನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿ. ಹಾಗಾದರೆ ಮೊದಲ ದೊಡ್ಡ ರಾಷ್ಟ್ರ ಯಾವುದು ವಿಸ್ತೀರ್ಣದಲ್ಲಿ? ನೋಡ್ಬೋದು, ರಷ್ಯಾ. ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ದೇಶ. ಎರಡನೇದು ಕೆನಡಾ, ಮೂರನೇದಾಗಿ ಚೀನಾ, ನಾಲ್ಕನೇದಾಗಿ ಅಮೇರಿಕ ಸಂಯುಕ್ತ ಸಂಸ್ಥಾನ, ಐದನೇದು ಬ್ರೆಜಿಲ್, ಆರನೇದಾಗಿ ಆಸ್ಟ್ರೇಲಿಯಾ, 7ನೇ ಸ್ಥಾನದಲ್ಲಿ ಭಾರತ. ಇದು ಭಾರತ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ. ಒಟ್ಟು ವಿಸ್ತೀರ್ಣ ಎಷ್ಟಿದೆ ನಿಮಗೆ ಗೊತ್ತಿದೆ? ಭೂಮಿ 510 ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿ ಇದೆ, ವಿಸ್ತರಿಸಿದೆ ಅಂತೇಳಿ. ಆ 510 ಮಿಲಿಯನ್ ಚದರ ಕಿಲೋಮೀಟರಲ್ಲಿ ಭಾರತದ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 32,87,263 ಚದರ ಕಿಲೋಮೀಟರ್. ಏನು ಚದರ ಕಿಲೋಮೀಟರ್ ಅಂದರೆ ನಿಮಗೆ ಸಾಮಾನ್ಯ ಗೊತ್ತಿದೆ. ಒಂದು ಮನೆಯನ್ನು ನೋಡೋದಾದರೆ ಏನು 30, 40, 60, 40, 100, 100 ಹೀಗೆ ಒಂದು ಮನೆಯ ವಿಸ್ತೀರ್ಣವನ್ನು ಹೇಳಬೇಕಾದ್ರೆ ನಾವು ಅಡಿಯಲ್ಲಿ ಹೇಳ್ತೀವಿ, ಸಾಕಾಗುತ್ತೆ. ಹಾಗಾದರೆ ನಿಮ್ಮ ಗದ್ದೆ, ತೋಟ, ಜಮೀನು ಅದನ್ನು ಕೂಡ ಅಡಿಲೇ ಹೇಳ್ತೀರಾ? ಆಗಲ್ಲ, ಯಾಕೆಂದರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನೇನು ಹೋಗ್ತೀವಿ ಎಕರೆ ಅಂತೇಳಿ. 1 ಎಕರೆ, 2 ಎಕರೆ, 3, 10 ಈ ರೀತಿ ಎಕರೆಗಳಲ್ಲಿ. ಅಂದರೆ ಇಷ್ಟು ದೊಡ್ಡದಾಗಿರುವಂತಹ ಭಾರತವನ್ನು ನಾವು ಅಡಿಗಳಲ್ಲಿ ಹೇಳೋದು, ಎಕರೆಗಳಲ್ಲಿ ಹೇಳೋದು ತುಂಬ ಕಷ್ಟ ಆಗುತ್ತಲ್ವ. ಅದಕ್ಕೆ ನಾವು ಚದರ ಕಿಲೋಮೀಟರ್ ಅನ್ನೋ ಒಂದು ಮಾಪನದ ಮೂಲಕ ಹೇಳ್ತೀವಿ. ಹಾಗಾದರೆ ಒಂದು ಚದರ ಕಿಲೋಮೀಟರ್ ಅಂದರೆ ನಿಮಗೆ ಗೊತ್ತಿದೆ, ಈಗ ಭಾರತ 32,87,263 ಚದರ ಕಿಲೋಮೀಟರ್ ಇದೆ ಅಂತೇಳಿ ನಿಮಗೆ ಗೊತ್ತಾಯಿತು. ಹಾಗಾದರೆ ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿ ಅಂದರೆ ಎಷ್ಟು? ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ, ಇದು 1 ಕಿಲೋಮೀಟರ್, ಇದು ಕೂಡ 1 ಕಿಲೋಮೀಟರ್, ಈ ಗೆರೆನೂ ಕೂಡ 1 ಕಿಲೋಮೀಟರ್, ಹಾಗೆ ಇದು ಕೂಡ 1 ಕಿಲೋಮೀಟರ್. ಈ 4 ಕಡೆ ಒಂದು ಚೌಕ ಇದೆ, ಎಲ್ಲ ಕಡೆನೂ ಕೂಡ ಒಂದೊಂದು ಕಿಲೋಮೀಟರ್. ಈ ಪ್ರದೇಶವನ್ನು ಒಂದು ಚದರ ಕಿಲೋಮೀಟರ್ ಅಂತ ಕರಿತೀವಿ. ನೀವು ಹಾಗೆ ಕಲ್ಪನೆ ನೋಡ್ಕೊಳ್ಳೋದಾದರೆ ಒಂದು ಊರಿಗಿಂತ ಒಂದು ದೊಡ್ಡದಾಗಿ ಒಂದು ಊರಷ್ಟು ಬರ್ಬೋದು ಒಂದು ಚದರ ಕಿಲೋಮೀಟರ್ ಅಂದರೆ. ಅಲ್ಲಿ ಒಂದು 500 ಮನೆಗಳಕ್ಕಿಂತ ಹೆಚ್ಚಾಗಿ ಕಟ್ಬೋದು. ಸೊ ಅಷ್ಟು ಪ್ರದೇಶ ನಾವು ಒಂದು ಚದರ ಕಿಲೋಮೀಟರ್ ಅಂತೇಳಿ ಕರಿತೀವಿ. ಹಾಗಾದರೆ ಎಷ್ಟು ಚದರ ಕಿಲೋಮೀಟರ್ ಇದೆ ಭಾರತ? 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿಯಷ್ಟು ವಿಸ್ತರಿಸಿದೆ. ಇದು ಪ್ರಪಂಚದ ವಿಸ್ತೀರ್ಣದಲ್ಲಿ 2.42% ಭಾಗದಷ್ಟಿದೆ. ಅಂದರೆ 100% ಭೂಮಿಯಲ್ಲಿ ನಮ್ಮ ಭಾರತ ವಿಸ್ತೀರ್ಣ ಎಷ್ಟು ಶೇಕಡವಾರು ನೋಡೋದಾದರೆ 2.42 ಭಾಗದಷ್ಟಿದೆ. ಅದೇ ಪೂರ್ವ ಮತ್ತು ಪಶ್ಚಿಮವಾಗಿ
ಹಾಗೂ ಉತ್ತರ ಮತ್ತು ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಇದೆ? ಹೀಗೆ ಈ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಷ್ಟು ಕಿಲೋಮೀಟರ್ ಆಗುತ್ತೆ? ಈ ಗುಜರಾತಿಂದ ಅರುಣಾಚಲ ಪ್ರದೇಶದವರೆಗೂ ನಾವು ನೇರವಾಗಿ ಹೋದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಭಾರತದ ಉದ್ದ ಮತ್ತು ಅಗಲ ಎಷ್ಟು? ನೋಡಿ, ಇಲ್ಲಿ ಪೂರ್ವ ಮತ್ತು ಪಶ್ಚಿಮವಾಗಿ 2933 ಕಿಲೋಮೀಟರ್. ಪೂರ್ವ ಪಶ್ಚಿಮ ಅಂದರೆ ಅರ್ಥ ಆಯ್ತಲ್ವಾ? ಈ ಇಲ್ಲಿಂದ ಹೀಗೆ ಗುಜರಾತಿಂದ ಆ ಕಡೆ ಅರುಣಾಚಲ ಪ್ರದೇಶಕ್ಕೆ ನಾವು ನೇರವಾಗಿ ಹೋದರೆ ಅದ್ರ ಉದ್ದ ಎಷ್ಟಿದೆ? 2933 ಕಿಲೋಮೀಟರ್ ಇದೆ. ಅದೇ ರೀತಿ ಉತ್ತರ ಮತ್ತು ದಕ್ಷಿಣವಾಗಿ ಎಷ್ಟಿದೆ? 3214 ಕಿಲೋಮೀಟರ್. ಇಲ್ಲಿಂದ ಹಿಡಿದು ಈಗ ನೇರವಾಗಿ ಬಂದರೆ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 3214 ಕಿಲೋಮೀಟರ್. ಗೊತ್ತಾಯ್ತಲ್ವ? ಭಾರತದ ವಿಸ್ತೀರ್ಣ ಹಾಗೂ ಪೂರ್ವ ಹಾಗೂ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಇದೆ, ದಕ್ಷಿಣ ಆಗಿ ಹಾಗೂ ಉತ್ತರವಾಗಿ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದು. ನಂತರ ಮೇರೆಗಳು. ಏನು ಮೇರೆ ಅಂದರೆ? ಮೇರೆ ಅಂದರೆ ಏನೂ ಅಲ್ಲ, ಗಡಿ ಅಂತ ಅಷ್ಟ. ಗಡಿ, ಒಂದು ಗಡಿ ಅಂತೇಳಿ ಕರಿತೀವಿ ಮೇರೆ ಅಂದರೆ. ಭಾರತವು ಭೂ ಮತ್ತು ಜಲ ಮೇರೆಗಳೆರಡನ್ನು ಕೂಡ ಹೊಂದಿದೆ. ನಮ್ಮ ಅದೃಷ್ಟ. ಕೆಲವೊಂದು ದೇಶಗಳಿಗೆ ಕೇವಲ ಭೂಮಿಯಿಂದ ಮಾತ್ರ ಸುತ್ತರಿರುತ್ತೆ, ಕೆಲವೊಂದು ದ್ವೀಪಗಳಿಗೆ ಕೇವಲ ನೀರಿನಿಂದ ಮಾತ್ರ ಸುತ್ತುವರೆದಿರುತ್ತೆ. ಆದರೆ ಭಾರತ ಇಲ್ಲಿ ಜಲಮೇರೆನೂ ಇದೆ, ಹಾಗೆ ಭೂಮೇರೆನೂ ಇದೆ. ಹಾಗಾದರೆ ಜಲಮೇರೆ ಎಷ್ಟು ಕಿಲೋಮೀಟ್ರ್ ಇದೆ, ಹಾಗಾದರೆ ಭೂಮೇರೆ ಎಷ್ಟು ಕಿಲೋಮೀಟ್ರ್ ಇದೆ ಅನ್ನೋದನ್ನ ನೋಡೋದಾದರೆ, ಭೂಮೇರೆಯ ಉದ್ದ 15,200 ಕಿಲೋಮೀಟರ್. ಹೌದಲ್ಲ? ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಪ್ರಾರಂಭವಾದರೆ ನೀವು ಕಾಣಿಸ್ತಿದೆಯಲ್ಲ ಭೂಗಡಿ, ಈ ಭಾಗದವರೆಗೂ ಏನಿದೆಯಲ್ಲ ಭೂಮಿಯನ್ನು ಹೊಂದಿಕೊಂಡಂತೆ ಅದರ ಭೂಗಡಿಯ ಉದ್ದ ಭಾರತದಲ್ಲಿ ಎಷ್ಟು? 15,200 ಕಿಲೋಮೀಟರ್. ಅದೇ ರೀತಿ ಜಲಮೇರೆಯ ಉದ್ದ ಎಷ್ಟು ನೋಡಿಲ್ಲಿ? ಭಾರತದ ಪ್ರಧಾನ ಭೂಭಾಗದ ಜಲಮೇರೆಯ ಉದ್ದ 6,100 ಕಿಲೋಮೀಟರ್. ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ, ಲಕ್ಷದ್ವೀಪಗಳನ್ನು ಸೇರಿಸ್ಕೊಂಡ್ರೆ ಭಾರತದ ಜಲಮೇರೆಯ ಉದ್ದ 7,516.5 ಕಿಲೋಮೀಟರ್. ಹೇಗೆ? ನಿಮಗೆ ಆವಾಗಲೇ ಹೇಳಿದ್ದೀನಿ ನಾನು, ಭಾರತದ ಪ್ರಧಾನ ಭೂಭಾಗ ಅಂದರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹೊರತುಪಡಿಸಿ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ ಇದು ಭಾರತದ ಪ್ರಧಾನ ಭೂಭಾಗದ ಜಲಮೇರೆ. ಇದರ ಉದ್ದ ಎಷ್ಟು? 6,100 ಕಿಲೋಮೀಟರ್. ಅದೇ ರೀತಿ ಇಲ್ಲಿ ಲಕ್ಷದ್ವೀಪ ಇದ್ದಾವೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಇದ್ದಾವೆ. ಇವು ಕೂಡ ನಮ್ಮ ದೇಶಕ್ಕೆ ಸೇರಿದವು. ಇದರ ಗಡಿಯನ್ನು ಸೇರಿಸ್ಕೊಂಡ್ರೆ ನಮ್ಮದು 7,516 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಇರೋದನ್ನು ನಾವು ನೋಡ್ಬೋದು. ಇಷ್ಟು ಭಾರತದ ಜಲಮೇರೆ ಮತ್ತು ಭೂಮೇರೆ. ಭಾರತದ ನೆರೆಯ ರಾಷ್ಟ್ರಗಳು. ಏನು ನೆರೆಯ ರಾಷ್ಟ್ರಗಳಂದರೆ, ಇಲ್ಲಿ ಅಕ್ಕಪಕ್ಕದ ದೇಶಗಳು ಯಾವ್ಯಾವು ಅಂತೇಳಿ ನಿಮಗೆ ದಿಕ್ಕುಗಳ ಬಗ್ಗೆ ಗೊತ್ತಿದೆ ಅಲ್ವಾ? ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಹಾಗೆ 4 ಉಪದಿಕ್ಕುಗಳು ಕೂಡ ಇದ್ದಾವೆ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಹಾಗಾದರೆ ಭಾರತದ ನೆರೆಯ ರಾಷ್ಟ್ರಗಳು ಅದು ಹಾಗೆ ಯಾವ ಯಾವ ದಿಕ್ಕಿಗೆ ಯಾವ ಯಾವ ನೆರೆಯ ರಾಷ್ಟ್ರಗಳಿದ್ದಾವೆ ಅನ್ನೋದು ನೋಡೋದಾದರೆ, ಈ ನೋಡೋದು ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಇದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ. ಯಾವ ದಿಕ್ಕಿಗಿದ್ದಾವೆ? ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ನೆರೆಯ ರಾಷ್ಟ್ರಗಳು. ಅದೇ ರೀತಿ ಉತ್ತರದಲ್ಲಿ ನೇಪಾಳ, ಭೂತಾನ್,
ಚೀನಾ, ಹೌದಲ್ವಾ? ಚೀನಾ, ನೇಪಾಳ, ಹಾಗೆ ಇಲ್ಲಿ ಚಿಕ್ಕದಾಗಿದೆಯಲ್ಲ ಇದು ಭೂತಾನ್. ಇವು ಭಾರತದ ಉತ್ತರಕ್ಕೆ ಇರುವಂತಹ ನೆರೆಯ ರಾಷ್ಟ್ರಗಳು. ಹೀಗೆ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್, ಹೌದಲ್ವಾ? ಇದು ಪೂರ್ವ ಬಾಂಗ್ಲಾದೇಶ, ಅದು ಹಾಗೆ ಇದು ಮಯನ್ಮಾರ್. ಇಷ್ಟು ಭೂಗಡಿಯನ್ನು ಹಂಚಿಕೊಂಡಿರುವಂತಹ ಭಾರತದ ನೆರೆಯ ರಾಷ್ಟ್ರಗಳು. ನಂತರ ಆಗ್ನೇಯಕ್ಕೆ ಶ್ರೀಲಂಕಾ ಇದೆ ಅಲ್ವಾ? ಶ್ರೀಲಂಕಾ ಇದು ಭಾರತದ ಆಗ್ನೇಯ ದಿಕ್ಕಿಗೆ ಇರುವಂಥದ್ದು. ಇವೆಲ್ಲ ಭೂಗಡಿಯನ್ನು ಹೊಂದಿದ್ರೆ ಶ್ರೀಲಂಕಾ ಜಲಗಡಿಯನ್ನು ಹೊಂದಿದೆ. ಅಂದರೆ ಇಲ್ಲಿ ಜಲಭಾಗ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿದೆ. ಅದನ್ನೇನಂತ ಕರಿತೀವಿ ನಾವು? ಪಾಕ್ ಜಲಸಂಧಿ ಮತ್ತು ಮನ್ನರ್ ಕಾರಿಗಳು ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸಿದವೆ. ನಿಮಗೆ ಈ ರೀತಿ ಅರ್ಥ ಮಾಡಿಕೊಡು. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿರುವಂತಹದ್ದು ಯಾವುದು ಅಂದರೆ ಅದು ಜಲಸಂಧಿ, ಪಾಕ್ ಜಲಸಂಧಿ ಹಾಗೂ ಮನ್ನರ್ ಕಾರಿಗಳು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿರುವಂಥದ್ದು. ಹಾಗೆ ಪ್ರಮುಖ ಗಡಿ ರೇಖೆಗಳು. ಇನ್ನು ಈ ಮೂರು ದೇಶಗಳಿಗೆ ಸಂಬಂಧಪಟ್ಟಂತೆ ಯಾವುದು? ಭಾರತ ಮತ್ತು ಪಾಕಿಸ್ತಾನ. ಇದು ಭಾರತ, ಇದು ಪಾಕಿಸ್ತಾನ, ಗೊತ್ತಲ್ವಾ? ಸೊ ಇದರ ಭೂಭಾಗವನ್ನು ಬೇರ್ಪಡಿಸಿರುವಂತಹ ರೇಖೆಯನ್ನು ಗಡಿ ರೇಖೆ ಅಂತೇಳಿ ಕರಿತೀವಿ. ಯಾವುದ ಗಡಿ ರೇಖೆ ಹೆಸರು? ರ್ಯಾಡ್ ಕ್ಲಿಫ್ ಅನ್ನೋ ಒಂದು ಗಡಿ ರೇಖೆ ಭಾರತ ಮತ್ತು ಪಾಕಿಸ್ತಾನದ ಭೂಭಾಗಗಳನ್ನು ಬೇರ್ಪಡಿಸಿರುವಂಥದ್ದು. ಹಾಗೆ ಡ್ಯುರಾಂಡ್ ರೇಖೆ, ಡ್ಯುರಾಂಡ್ ಲೈನ್ ಅಂತೇಳಿ ಕರಿತೀವಿ. ಇದು ಭಾರತ ಮತ್ತು ಅಫ್ಘಾನಿಸ್ತಾನವನ್ನು, ಈ ಭಾಗದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನವನ್ನು ಬೇರ್ಪಡಿಸಿರುವಂತಹ ಒಂದು ಗಡಿ ರೇಖೆ. ಹಾಗೆ ಮ್ಯಾಕ್ ಮಹೋನ್ ರೇಖೆ, ಮ್ಯಾಕ್ ಮಹೋನ್ ಲೈನ್, ಇದು ಭಾರತ ಮತ್ತು ಚೀನಾ, ಇಲ್ಲಿ ಚೀನಾ ಇದೆಯಲ್ಲ ಉತ್ತರದಲ್ಲಿ, ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸಿರುವಂತಹ ಒಂದು ಗಡಿ ರೇಖೆ. ಆಡಳಿತ ವಿಭಾಗಗಳು. ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಸೊ ಇಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರ, ಆಡಳಿತದ ಒಂದು ಅನುಕೂಲಕ್ಕೋಸ್ಕರ ನಾವು ಏನು 29 ರಾಜ್ಯಗಳು ಹಾಗೂ 7 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನಿಮಗೆ ಗೊತ್ತಿರಲಿ 2014ರಲ್ಲಿ ಒಂದು ಹೊಸ ರಾಜ್ಯ ಆಯಿತು, ಹೌದಲ್ವಾ? ತೆಲಂಗಾಣ. ಅವಾಗೇನಾಯಿತು? 28ರಿಂದ 29 ರಾಜ್ಯಗಳಾದವು. ಅದೇ ರೀತಿ ಇತ್ತೀಚಿನ ಬದಲಾವಣೆ ನಾನು ಹೇಳ್ತಿರೋದು. ಈಗ 2019ರಲ್ಲಿ ಅಕ್ಟೋಬರ್ 31ರ ನಂತರ ಏನಾಯಿತು? ಕೇಂದ್ರಾಡಳಿತ ಪ್ರದೇಶಗಳು ಬೇರ್ಪಟ್ಟು. ಹೇಗೆ? ಈ ಜಮ್ಮು ಕಾಶ್ಮೀರ ಏನಿತ್ತಲ್ಲ, ಇದನ್ನು ರಾಜ್ಯದ ಸ್ಥಾನದಿಂದ ತೆಗೆದು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಿದರು. ನಿಮಗೆಲ್ಲ ಗೊತ್ತಿದೆ ಯಾವುದು? ಒಂದು ಜಮ್ಮು, ಇನ್ನೊಂದು ಲಡಾಖ್ ಅಂತೇಳಿ. ಸೊ ಇತ್ತೀಚಿನ ಬದಲಾವಣೆಗಳನ್ನು ನೋಡಿದ್ರೆ, ಇದು ನಿಮ್ಮ ಪುಸ್ತಕದಲ್ಲಿರುವಂತೆ ಬದಲಾವಣೆ ನೋಡಿದ್ರೆ, ಈಗ ಪ್ರಸ್ತುತವಾಗಿ ಹೇಳೋದಾದರೆ 28 ರಾಜ್ಯ ಇದ್ದಾವೆ, ಹಾಗೆ 9 ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ಈ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಯಾವುದು, ಹಾಗೆ ಚಿಕ್ಕ ರಾಜ್ಯ ಯಾವುದು ಭಾರತದಲ್ಲಿ? ನಿಮಗೆ ಗೊತ್ತಿದೆ, ಅತ್ಯಂತ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ರಾಜಸ್ಥಾನ. ಅದೇ ರೀತಿ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಗೋವಾ, ಕರ್ನಾಟಕದ ಪಕ್ಕದಲ್ಲಿದೆ ನೋಡಿ, ಚಿಕ್ಕದಾಗಿ ಇದು ಗೋವಾ. ಈ ತರಗತಿಗೆ ಸಂಬಂಧಪಟ್ಟಂತಹ ಹೋಮ್ವರ್ಕ್, ನಿಮಗೆ ಮನೆ ಕೆಲಸ ಏನು? ಭಾರತದ ಒಟ್ಟು ವಿಸ್ತೀರ್ಣ ಡ್ಯಾಶ್ ಚದರ ಕಿಲೋಮೀಟರ್, ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಯಾವುದು, ಹಾಗೂ ಭಾರತದ ಅಕ್ಷಾಂಶ ಮತ್ತು ರೇಖಾಂಶೀಯ ವಿಸ್ತರಣೆಯನ್ನು ತಿಳಿಸಿ. ಇನ್ನು ಲಾಸ್ಟ್ನೇ ಕ್ವಶನು, ಭಾರತದ ಮೇರೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇದುವರೆಗೂ ಮಾಡಿದಂತಹ ಮೊದಲ ಅಧ್ಯಯನದ ಚರ್ಚೆ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಈ ಅಧ್ಯಯನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.
ಎಲ್ಲರಿಗೂ ಧನ್ಯವಾದಗಳು.